ನಿಮ್ಮಂಗ ತಲಿ ಯಾರ್ದು ಓಡಂಗಿಲ್ಲ ನೋಡ್ರಿ ಪ್ರಕಾಶ್ ರಾಜ್ ಅವ್ರ. ಬ್ಯಾಂಡ್ ಬಾಜಾ ಹಚ್ಕೊಂಡು ಕುಣಿಯೋದೊಂದ ಬಾಕಿ ಐತ್ ನೋಡ್ರಿ. ಜಸ್ಟ್ ಆಸ್ಕಿಂಗ್ ಅಂತ ಹೇಳಿ ವಿಕೃತ ಖುಷಿ ಪಡಕತ್ತಾರ ನೋಡ್ರಿ. ನೀವು ಯಾರನ್ನ ಜಸ್ಟ್ ಆಸ್ಕಿಂಗ್ ಮಾಡತ್ತಿದ್ರು ನಿಮ್ಮನ್ನ ಸಾವಿರಾರು ಮಂದಿ ಜಸ್ಟ್ ಆಸ್ಕಿಂಗ್ ಮಾಡಕತ್ತಾರ. ನಿಮ್ಮ ಅಭಿಮಾನಿಗಳು ನಿಮ್ಗ ಹೇಳಂಗಾದ್ರ ನೋಡ್ರಿ ಪ್ರಕಾಶ್ ರಾಜ್ ಅವ್ರ. ನಮಸ್ಕಾರ ರೀ. ಅಮೆರಿಕಾದಾಗ ಎಲ್ಲೋ ಅದಾನಿ ಮ್ಯಾಲ್ ಕೇಸ್ ಆದ್ರ ಭಾರತದಾಗ ಖುಷಿ ಪಡಕತ್ತಾರ. ಬ್ಯಾಂಡ್ ಬಾಜಾ ಹಚ್ಕೊಂಡು ಕುಣಿಯೋದೊಂದ ಬಾಕಿ ಐತ್ ನೋಡ್ರಿ. ಅಷ್ಟ್ರ ಮಟ್ಟಿಗೆ ಖುಷಿ ಒಳಗ್ ತೆಲ್ಯಾಡತ್ತಾರು. ಅದಾನಿ ಅವ್ರ ವಿಷಯ ಚರ್ಚೆ ಒಳಗ್ ಐತಿ ಅಂದ್ರ ಪ್ರಕಾಶ್ ರಾಜ್ ಅವ್ರ ಸುಮ್ ಕೂತ್ರ ನಡೀತೇತೇನ್ರಿ? ಜಸ್ಟ್ ಆಸ್ಕಿಂಗ್ ಅಂತ ಬಂದ ಬಿಡ್ತಾರು. ಅಮೆರಿಕ ನ್ಯಾಯಾಲಯ ಅದಾನಿ ಗ್ರೂಪ್ಸ್ ನ ಗೌತಮ್ ಅದಾನಿ ಮತ್ತು ಅವ್ರ ಅಳಿಯ ಸಾಗರ್ ಅದಾನಿ ಮೇಲ ಲಂಚದ ಆರೋಪ ಮಾಡಿ ಅರೆಸ್ಟ್ ವಾರೆಂಟ್ ಇಶ್ಯೂ ಮಾಡೈತಿ. ಈ ಆರೋಪ ಸುಳ್ಳೈತಿ, ನಾವು ಇದ್ರ ವಿರುದ್ಧ ಹೋರಾಡ್ತೀವಂತಾನು ಅದಾನಿ ಗ್ರೂಪ್ಸ್ ಅವ್ರು ಹೇಳ್ಯಾರ. ಆದ್ರೂ ಪ್ರಕಾಶ್ ರಾಜ್ ಅಂತವ್ರಿಗೆ ಬಹಳ ಖುಷಿ ಆಗತೈತಿ. ಈಗೂನು ಜಸ್ಟ್ ಆಸ್ಕಿಂಗ್ ಅಂತ ಹೇಳಿ ವಿಕೃತ ಖುಷಿ ಪಡಕತ್ತಾರ ನೋಡ್ರಿ. ಪ್ರಕಾಶ್ ರಾಜ್ ಅವ್ರದ ಈ ಪೋಸ್ಟ್ ನೋಡ್ರಿ. ಈ ಪೋಸ್ಟ್ ಒಳಗ ಮೋದಿ ಅವರು ಮತ್ತು ಅದಾನಿ ಅವ್ರು ಇರೋ ಫೋಟೋ ಐತಿ. ಅದೋಕೆ ಮ್ಯಾಲೊಂದು ಲೈನ್ ಬರ್ದಾರ ನೋಡ್ರಿ, ಫ್ರೆಂಡ್ಸ್ ಇನ್ ಡೀಡ್ ಅಂತ. ಅಂದ್ರೆ ಕಷ್ಟಕ್ಕಾಗೋನ ಸ್ನೇಹಿತ, ಎಲ್ಲಾದ್ರಾಗೂ ಭಾಗಿಯಾಗೋನ ಸ್ನೇಹಿತ, ಹಿಂಗೆಲ್ಲ ಹೇಳೋದ್ರ ಮುಖಾಂತರ ಪ್ರಕಾಶ್ ರಾಜ್ ಅವರು ಜಸ್ಟ್ ಆಸ್ಕಿಂಗ್ ಮಾಡಕತ್ತಾರ. ಏನಂತ? ಮೋದಿ ಅವ್ರಿಗೆ ಅದಾನಿ ಅವ್ರ ಮೇಲೆ ಆಗಿರೋ ಕೇಸ್ಗೆ ಲಿಂಕ್ ಐತಿ ಅಂತ. ನಿಮ್ಮಂಗ ತಲಿ ಯಾರ್ದು ಓಡಂಗಿಲ್ಲ ನೋಡ್ರಿ ಪ್ರಕಾಶ್ ರಾಜ್ ಅವ್ರ. ಖರೆ ನೀವು ಮರ್ತೀರಿ, ನಿಮ್ಮ ಫಾಲೋವರ್ಸು ನಿಮ್ಕಿನ್ನ ಶಾನ್ಯರ್ ಅದಾರ, ನಿಮ್ಕಿನ್ನ ಹೆಚ್ಚಿಗೆ ತಲೆ ಓಡಿಸ್ತಾರ. ನಿಮ್ಮ ಈ ಪೋಸ್ಟಿಗೆ ನಿಮ್ಮ ಅಭಿಮಾನಿ ಬಳಗದವರು ಕಾಯ್ಕೋತ್ ಕೂತಂಗಿದ್ರು. ನೀವು ಹಾಕಿದ್ದ ತಡ ಒಂದಾದ್ಮೇಲೆ ಒಂದು ಕಮೆಂಟ್ ಮಾಡಿ ರಿಪ್ಲೈ ಮಾಡತ್ತಾರ. ಮೇ ಬಿ ನೀವು ಜಸ್ಟ್ ಆಸ್ಕಿಂಗ್ ಅಂತ ಇನ್ನೊಂದೇನಾರ ಸಬ್ಜೆಕ್ಟ್ ಹುಡ್ಕೋದ್ರಾಗ ಬ್ಯುಸಿ ಇರಬೇಕು, ನೀವು ನೋಡಿಲ್ಲ ಅನಿಸ್ತೈತ್ರಿ. ಖರೆ ನಾವು ಒಂದೆರಡು ತೋರಿಸ್ತಾರ ನೋಡ್ರಿ, ನಿಮ್ಗೆ ಗಾಬರಿ ಆಕೈತಿ ಹಿಂಗೂ ಐತೇನ ವಿಷಯ ಅಂತ ಹೇಳಿ. ಪ್ರಕಾಶ್ ರಾಜ್ ಅವರ ಅದಾನಿ ಜೋಡಿ ರಾಬರ್ಟ್ ವಾದ್ರಾ ಅವ್ರದ್ದು ಒಂದು ಫೋಟೋ ಐತ್ರಿ. ರಾಬರ್ಟ್ ವಾದ್ರಾ ಅಂದ್ರೆ ಯಾರು ಗೊತ್ತಿರ್ಬೇಕ್ರಿ? ಗೊತ್ತಿರಲ್ದ ಏನ್ರಿ? ಪ್ರಿಯಾಂಕಾ ಗಾಂಧಿ ಅವ್ರ ಗಂಡ ರಾಬರ್ಟ್ ವಾದ್ರಾ. ಅವ್ರೂ ಅದಾನಿ ಜೋಡಿ ಅದಾರ ಒಂದು ಫೋಟೋದಾಗ. ಅಂದ್ರ ಅವ್ರಿಗೂ ಅದಾನಿ ಮ್ಯಾಲಾಗಿರೋ ಕೇಸಿಗೂ ಸಂಬಂಧ ಐತಿಲ್ರಿ? ನಾ ಕೇಳತ್ತಿಲ್ಲ, ನಿಮ್ಮ ಅಭಿಮಾನಿ ಟ್ವೀಟ್ ಮಾಡಿ ಕೇಳಕತ್ತಾರ. ಉತ್ತರ ಕೊಡ್ರಿ. ಮತ್ತ ರೇವಂತ್ ರೆಡ್ಡಿ ಅವ್ರು ಅದಾನಿ ಅವ್ರ ಜೋಡಿ ಪ್ರಾಜೆಕ್ಟ್ ಮಾಡಕತ್ತಾರ. ಅವರಿಗೂ ಅದಕ್ಕೂ ಲಿಂಕ್ ಐತೇನ್ರಿ? ಮತ್ತ ಅವ್ರು ಬ್ಯಾರೆ ಯಾರು ಅಲ್ರಿಪ್ಪ, ನಿಮ್ದ ಇಂಡಿಯಾ ಅಲೈನ್ಸ್ ಅವ್ರ ಅದಾರ. ಹಂಗಂದ್ರ ಇವರು ಫ್ರೆಂಡ್ಸ್ ಇಂಡೀಡ, ಹೌದಿಲ್ರಿ? ದ ಒನ್ ಆ್ಯಂಡ್ ಓನ್ಲಿ MK ಸ್ಟಾಲಿನ್ ಅವ್ರೂ ಅದಾನಿ ಜೋಡಿ ಪ್ರಾಜೆಕ್ಟ್ ಮಾಡ್ಯಾರ. ಅವ್ರೂ ಒಂದು ಫೋಟೋದಾಗ ಅದಾನಿ ಅವ್ರ ಜೋಡಿ ಅದಾರ. ಅವ್ರಿಗೂ ಅಮೆರಿಕಾದಾಗ ಅದಾನಿ ಮೇಲಾಗಿರೋ ಕೇಸ್ಗೂ ಸಂಬಂಧ ಐತಿಲ್ರಿ? ಇದು ಕೇಳ್ರಿ ಪ್ರಕಾಶ್ ರಾಜ್ ಅವರ, ಭಾರಿ ಮಜಾ ಐತಿ. ನಿಮಗೆ ಗೊತ್ತಿತ್ತೋ ಗೊತ್ತಿಲ್ಲೋ ಗೊತ್ತಿಲ್ಲ, ಖರೆ ಎಲ್ಲೆಲ್ಲಿ BJP ಐತಿ ಅಲ್ಲಷ್ಟ ಅದಾನಿ ಜೋಡಿ ಪ್ರಾಜೆಕ್ಟ್ ಇಲ್ರಿ. ಎಲ್ಲೆಲ್ಲಿ ಇಂಡಿಯಾ ಅಲೈನ್ಸ್ ಐತಿ, ಕಾಂಗ್ರೆಸ್ ಐತಿ, ಅಲ್ಲಿನೂ ಅದಾನಿ ಅವ್ರ ಪ್ರಾಜೆಕ್ಟ್ ಅದಾವ. ಅದನ್ನ ನಿಮ್ಮ ಪ್ರೀತಿಯ ಅಭಿಮಾನಿ ಒಬ್ರು ಶೇರ್ ಮಾಡಿ ನಿಮ್ಮನ್ನ ಜಸ್ಟ್ ಆಸ್ಕಿಂಗ್ ಮಾಡಕತ್ತಾರ. ಏನಂತ ಕೇಳಾರ ನೋಡ್ರಿ, ಎಲ್ಲೆಲ್ಲಿ ಇಂಡಿಯಾ ಅಲೈನ್ಸ್ ಅವ್ರ ಆಡಳಿತ ಐತಲ್ಲ ಅಲ್ಲಿ ಎಲ್ಲಾನು ಅದಾನಿ ಪ್ರಾಜೆಕ್ಟ್ ಚಾಲ್ತಿ ಒಳಗೆ ಅದಾವ. ಹಂಗಾದ್ರ ಅವ್ರಿಗೂ ಅದಾನಿ ಮೇಲಾಗಿರೋ ಕೇಸ್ಗೂ ಸಂಬಂಧ ಐತಿ ಅಂತ ಹೇಳಿ ಮತ್ತ ಜಸ್ಟ್ ಸೇಯಿಂಗ್ ಅಂತಾರ ಅವರು. ನಿಮ್ಮ ಅಭಿಮಾನಿಗಳು ನಿಮ್ಗ ಹೇಳಂಗಾದ್ರ ನೋಡ್ರಿ ಪ್ರಕಾಶ್ ರಾಜ್ ಅವರ. ಎಲ್ಲೆಲ್ಲಿ ಕಾಂಗ್ರೆಸ್ ಆಡಳಿತ ಐತಲ್ರಿ, ಉದಾಹರಣೆಗೆ ರಾಜಸ್ಥಾನ, ಛತ್ತೀಸ್ಗಢ, ಹಿಂದ ಮಹಾರಾಷ್ಟ್ರದಾಗ ಕಾಂಗ್ರೆಸ್ ಇದ್ದಾಗ ಎಲ್ಲೆಲ್ಲಿ ಕಾಂಗ್ರೆಸ್ ಅವ್ರು ಹಿಂದಾಳಿದ್ರು ಅಥವಾ ಈಗದಾರು ಅಲ್ಲಿ ಎಲ್ಲ ಕಡೆನೂ ಅದಾನಿ ಅವ್ರ ಜೋಡಿ ಪ್ರಾಜೆಕ್ಟ್ ಸಹಿ ಮಾಡಿ ಪ್ರಾಜೆಕ್ಟ್ ಚಾಲ್ತಿ ಒಳಗಿಟ್ಟಾರ. ಹಂಗಿದ್ರ ಅವರು ಎಲ್ಲ ಅವ್ರಿಗೆ ಫ್ರೆಂಡ್ಸ್ ಇದ್ದಂಗೇನು ಫ್ರೆಂಡ್ಸ, ಅವರೆಲ್ಲರೂ ಫ್ರೆಂಡ್ಸ್ ಇಂದೀಡ. ಹಂಗಂದ್ರೆ ಅವ್ರ ಮೇಲೂ ಕೇಸ್ ಹಾಕ್ಸಬೇಕು ನೀವು. ನಿಮ್ಮ ಉದ್ದೇಶ ಏನೈತಿ? ಫ್ರೆಂಡ್ಸ್ ಭಾಗಿ ಅನ್ನೋದು. ಎಲ್ಲ ಫ್ರೆಂಡ್ಸ್ನು ನೀವು ಭಾಗಿ ಮಾಡಾಕಬೇಕು. ಅಬ್ಬಬ್ಬಬ್ಬ ಪ್ರಕಾಶ್ ರಾಜ್ ಅವರ ಕಮೆಂಟ್ಸ್ ಅಂತೂ ಒಂದಕ್ಕಿಂತ ಒಂದು ಭಾರಿ ಅದಾವ. ನಾ ಎಷ್ಟು ನೋಡ್ಬೇಕು ಅಷ್ಟು ನೋಡಿ ಒಂದ್ ನಿಮಗೆ ಹೇಳಿನಿ, ಇನ್ನ ಭಾಳಷ್ಟು ಬಿದ್ದಾವ. ಹೋಗಿ ಒಂದ್ಸಲ ನೋಡ್ರಿ. ನೀವ ಹಾಕಿದ ಒಂದು ಟ್ವೀಟಿಗೆ ಎಷ್ಟು ರಿಪ್ಲೈ ಬಂದಾವ. ನೀವು ಯಾರನ್ನ ಜಸ್ಟ್ ಆಸ್ಕಿಂಗ್ ಮಾಡತ್ತಿದ್ರು ನಿಮ್ಮನ್ನ ಸಾವಿರಾರು ಮಂದಿ ಜಸ್ಟ್ ಆಸ್ಕಿಂಗ್ ಮಾಡಾಕತ್ತಾರ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಇನ್ನ ಇಂಥವು ಹೆಚ್ಚಿನ ವಿಡಿಯೋ ನೋಡಾಕ ಹೊಸ ದಿಗಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ.